ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಆ, ನಮಗೆ ಬಿದಿರು ಬಗ್ಗೆ ಗೊತ್ತು. ಬಿದಿರು ಹುಟ್ಟುತ್ತಾ ಹುಲ್ಲಾಗ್ತದೆ, ಬೆಳೆಯುತ್ತಾ ಅದೊಂದು ಗಿಡ ಆಗ್ತದೆ, ಬಿದಿರಾಗ್ತದೆ ಅಂತೇಳಿ. ಹೀಗೆ ಬಿದಿರು ಒಂದು ದಿನ ಬ್ರಹ್ಮದೇವರನ್ನ ಕೇಳ್ದಂತೆ, ಈ ಭೂಮಿ ಮೇಲೆ ನನ್ನ ಅವಶ್ಯಕತೆ ಇತ್ತಾ? ಯಾಕೆಂತೇಳಿದ್ರೆ ನಾನು ಯಾರಿಗೂ ಕೂಡ ನೆರಳಾಗೋದಿಲ್ಲ, ಹೂವನ್ನು ಬಿಡೋದಿಲ್ಲ, ಯಾರಿಗೂ ಉಪಯೋಗ ಆಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಬಿದಿರು ಮಾತಾಡ್ತು. ಆದರೆ ಆ, ಬ್ರಹ್ಮದೇವ ಹೇಳ್ತಾನೆ, ನೀನು ಉಪಯೋಗಕ್ಕಿದೆಯಾ, ಆದರೆ ನೀನು ಬೆಳೆದು ನೋಡು, ನಿನ್ನ ಬೆಳವಣಿಗೆಯನ್ನು ನೀನು ಸರಿದೂಗಿಸ್ಕೋ ಅಂತೇಳಿ. ಇದೇ ಒಂದು ಮಾತನ್ನು ಇಟ್ಕೊಂಡು, ಇದೇ ಒಂದು ಛಲವನ್ನು ಇಟ್ಕೊಂಡು ಬಿದಿರು ಬೆಳೀತಾ ಬೆಳೀತಾ ದೊಡ್ಡದಾಗಿ ಮುಂದೆ ಯಾವ ಮಟ್ಟಕ್ಕೆ ಬಿದಿರು ದೊಡ್ಡದಾಗುತ್ತೆ ಅಂತ ಹೇಳಿದ್ರೆ ಕೃಷ್ಣನ ಕೊಳಲಾಗುತ್ತದೆ. ಹಾಗೆ ಜೊತೆಗೆ ಮಕ್ಕಳ ತೂಗೋ ತೊಟ್ಟಿಲು ಕೂಡ ಆಗ್ತದೆ. ಅದರ ಜೊತೆಗೆ ತವರು ಮನೆಯಿಂದ ಬಾಗಿನ ಕೊಡುವ ಹೆಣ್ಮಕ್ಕಳಿಗೆ ಮರ ಆಗ್ತದೆ. ಅಷ್ಟೇ ಏಕೆ, ಶವವನ್ನು ಹೊರುವ 2 ಕೋಲುಗಳಾಗ್ತದೆ. ಹೀಗೆ ಈ ಬಿದಿರು ನಮಗೆ ಕಲಿಸುವ ಪಾಠ ಏನಪ್ಪ ಅಂತ ಹೇಳಿದ್ರೆ, ನಾವು ಯಾರಿಗೂ ಕೂಡ ಅನುಪಯೋಗ ಅಲ್ಲ, ಎಲ್ರಿಗೂ ಕೂಡ ಉಪಯೋಗನೇ. ಆದರೆ ನಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನು, ಸಾಮರ್ಥ್ಯವನ್ನು ನಾವು ತೋರಿಸ್ಕೊಳ್ಬೇಕು ಅನ್ನೋದೇ ಇದೊಂದು ವಿಡಿಯೋ. ಹಾಗಾಗಿ ಇನ್ನೊಂದು ಮಾತಿದೆ, ಏನಪ್ಪ ಅಂತ ಹೇಳಿದ್ರೆ, ನಾವು ಕೆಸರಿ ನೀರಿನಲ್ಲಿ ತಿಳಿ ನೀರನ್ನು ತಕ್ಕೊಳ್ಳೋಕ್ಕೆ ಆಗೋದಿಲ್ಲ. ನಾವು ಏನು ಮಾಡಬೇಕಂದ್ರೆ, ತನ್ನಷ್ಟಕ್ಕೆ ತಾನೇ ಕೆಸರು ನೀರನ್ನು ಬಿಟ್ಬಿಟ್ರೆ ನನಗೆ ಒಂದು 5-10 ನಿಮಿಷದಲ್ಲಿ, ಸ್ವಲ್ಪ ಕ್ಷಣ ಮಾತ್ರದಲ್ಲಿ ನಮಗೆ ತಿಳಿ ನೀರು ಸಿಗ್ತದೆ. ಸೊ ಹಾಗಾಗಿ ನಾವು ಯಾವುದೇ ಕೆಲಸಗಳಾಗಲಿ, ಯಾವುದೇ ಕಾರ್ಯಗಳಾಗಲಿ ಸ್ವಲ್ಪ ತಾಳ್ಮೆ ಬೇಕು. ತಾಳ್ಮೆ ಇದ್ದರೆ ನಾವು ಜೀವನದಲ್ಲಿ ಖಂಡಿತ ಮುಂದೆ ಬರ್ತೀವಿ, ಖಂಡಿತ ನಮಗೆ ಯಶಸ್ಸು ಸಿಗುತ್ತೆ. ಯಾಕಂತೇಳಿದ್ರೆ ಒಳ್ಳೆಯ ಹೃದಯದಲ್ಲಿ ಒಳ್ಳೆಯ ಮನಸ್ಸು ಇರ್ತದೆ ಅಂತ ಹೇಳಿ. ಹಾಗಾಗಿ ನಮ್ಮ ತಾಳ್ಮೆ, ನಮ್ಮ ಧೈರ್ಯ, ನಮ್ಮ ಪ್ರೀತಿ, ವಿಶ್ವಾಸ ಇವು ನಮ್ಮ ಜೀವನದ ದಾರಿಗಳು. ಅಷ್ಟೇ ಅಲ್ಲ, ನಮ್ಮ ಗೆಲುವಿನ ದಾರಿಗಳಾಗ್ತವೆ. ಸೊ ನಿಮಗೂ ಕೂಡ ತಾಳ್ಮೆ ಇರಲಿ. ಇವೆಲ್ಲವುಗಳ ಜೊತೆಗೆ ಗೆಲುವಿನ ದಾರಿ ನಿಮ್ಮದಾಗಲಿ ಅಂತ ಹೇಳ್ತಾ, ಎಲ್ಲರೂ ಕೂಡ ಮತ್ತೊಮ್ಮೆ ನಮಸ್ಕಾರ.